ಹಲೋ ಸರ್, ರ್ಯಾಪಿಡೋ ಲೊಕೇಶನ್ ಹತ್ರ ಇದ್ದೀನಿ ಗೈಸ್. ಏನಂದರೆ ಗಾಡಿನ ಬಂದ್ಬಿಟ್ಟು ಅಲ್ಲೆಲ್ಲೋ ಡ್ರಾಪ್ ಮಾಡಿಬಿಟ್ಟು ಬಂದಿರೋದು ಗಾಯನ್ಸನ. ಇಲ್ಲಿ ಹೇಳುವವರು ಹೇಳಿ 1000 ಥರ, ನೀರು ನಿನ್ನದೇ ಥರ. ಏನಿದೆ ಅಣ್ಣ ಐಟಮು? ಹಾಂ, ಅವರೇ ಮಾಡ್ತಾರೆ. ಸೊ ಇದು ನನಗೆ ಬೇಕೇ ಬೇಕು, ಬಟ್ ಯಾರು ಎತ್ಕೊಂಡಿಲ್ಲ ಅಂದರೆ ಸಾಕು. ಬಟ್ ಟೆನ್ಷನ್ ಏನಪ್ಪ ಅಂದರೆ ಲಾಸ್ಟು ಮೂಮೆಂಟ್ ವಿತಿನ್ 1 ಸೆಕೆಂಡಲ್ಲಿ ಯಾರಾದರೂ ಎತ್ಕೊಂಡ್ಬಿಡ್ತಾರೆ ಗುರು. ಅದೇ ಸಿಗಬೇಡ ಬೇಜಾರಾಗ್ಬಿಡ್ತದೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯೂಸಲ್ಲಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ಡ್ಯೂಟಿ ಲೇಟಾಗಿ ಶುರು ಮಾಡ್ತಾ ಇದ್ದೀನಿ. ಈಗ ಬಂದು 10 o'clock. ಸೊ ಇವಾಗ ನಾನು ಶುರು ಮಾಡ್ತಾ ಇರೋದು ಪೋಟರ್ ಜೊತೆಗೆ ರ್ಯಾಪಿಡೋ. ಸೊ ನೋಡೋಣ ಬನ್ನಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಅಂತ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಸೊ ಫಸ್ಟ್ನೇ ಡ್ಯೂಟಿ ಬಿದ್ದಿದೆ. ಎಲ್ಲಿಗೆ ಅಂದರೆ ಚಿಕ್ಕಪೇಟೆ ಕಡೆ ಬಿದ್ದಿದೆ. ಯಾವುದರಲ್ಲಿ ಅಂದರೆ ರ್ಯಾಪಿಡೋದಲ್ಲಿ ಪಿಕಪ್ ಮಾಡ್ಕೊಂಡಿದ್ದೀನಿ. ಕಾಲ್ ಮಾಡೋಣ ಕಸ್ಟಮರ್ಗೆ. ಸೊ ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಪೋಟ್ರ್ ಲಾಂಗ್ ಆರ್ಡ್ರ್ ಆದರೂ ಎತ್ಕೊಳ್ಳೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ ಚಿಕ್ಕಪೇಟೆಗೆ ಎತ್ಕೊಂಡೆ. ಬಟ್ ಏನಂದರೆ ಚಿಕ್ಕಪೇಟೆಗೆ ಇಷ್ಟೊತ್ತಲ್ಲಿ ಹೋದರೆ ಹೆವಿ ಟ್ರಾಫಿಕ್ಕು. ಬಟ್ ಆದರೂ ಪರವಾಗಿಲ್ಲ. ಏನಕ್ಕೆ ಅಂದರೆ ಅಲ್ಲಿಂದ ಯಾವುದಾದ್ರೂ ಪೋಟ್ರಲ್ಲಿ ಒಂದು ಸ್ವಲ್ಪ ಎತ್ಕೊಬೋದು ಲಾಂಗ್ ಆರ್ಡ್ರು ಅಂತ. ಬನ್ನಿ ಕಸ್ಟಮರ್ಗೆ ಕಾಲ್ ಮಾಡೋಣ. ಹಲೋ ಸರ್, ರ್ಯಾಪಿಡೋ ಲೊಕೇಶನ್ ಹತ್ರ ಇದ್ದೀನಿ. ಹಲೋ ಸರ್, ರ್ಯಾಪಿಡೋ ಲೊಕೇಶನ್ ಹತ್ರ ಇದ್ದೀನಿ ಸರ್. ಟ್ರಯಾಂಪ್ ಹತ್ರ ಇದ್ದೀನಿ. ಹೌದು, ಓಕೆ ಸರ್. ಅಂದರೆ ಕಸ್ಟಮರ್ ಬರ್ತಾರಂತೆ, 2 minutes ವೆಯ್ಟ್ ಮಾಡಿ ಅಂದರು. ಸೊ ಬನ್ನಿ, ಕಸ್ಟಮರ್ ಬಂದಿದ ತಕ್ಷಣ ನಿಮಗೆ ಸಿಗ್ತೀನಿ. ಗೈಸ್, ಇವತ್ತು ಟ್ರಾಫಿಕ್ ನೋಡಿ ಹೆಂಗಿದೆ ಅಂತ. ಬಿಕಾಸ್ ಟ್ರಾಫಿಕ್ ಇಷ್ಟಿರೋದಕ್ಕೆ ರೀಸನ್ ಏನಪ್ಪ ಅಂದರೆ ಇವತ್ತು ಮಂಡೇ. ಸೊ ಲಾಸ್ಟು ಸ್ಯಾಟರ್ಡೆ ಸಂಡೇ ಎಲ್ಲ ಫುಲ್ಲು ರಜಾ ಹಾಕ್ಕೊಂಡು ಹೋಗ್ಬಿಟ್ಟಿರ್ತಾರೆ ಎಲ್ಲ. ಬೆಂಗಳೂರು ಬಿಟ್ಟು ಊರುಗಳಿಗೆ ಹೋಗಿ ಹಾಲಿಡೇಸ್ನ ಎಂಜಾಯ್ ಮಾಡಬೇಕು ಅಂತ ಹೋಗಿರ್ತಾರೆ ಎಲ್ಲ ಒಟ್ಟಿಗೆ. ಮಂಡೇ ಇವತ್ತು ಎಲ್ಲ ಊರಿಂದ ಬರ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಫುಲ್ ಜಾಮು. ಇವತ್ತು ಎಲ್ಲಿ ಹೋದರೂ ಇದೇ ಥರ ರೋಡ್ಗಳು ಇರ್ತವೆ. ಸೊ ಕಾಮನ್, ಎಕ್ಸ್ಪೆಷಲಿ ರಿಂಗ್ ರೋಡುಗಳು, ತುಮಕೂರು ಕಡೆಯಿಂದ ಬರೋದು, ಮೈಸೂರು ಕಡೆಯಿಂದ ಬರೋ ರೋಡು, ನಮ್ಮ ಕೋಲಾರ ಕಡೆಯಿಂದ ಬರೋ ರೋಡು, ಈ ರೋಡು ಚಿಕ್ಕಬಳ್ಳಾಪುರದಿಂದ ಬರೋ ರೋಡು ಎಲ್ಲ ಇದೇ ಥರನೇ ಇರ್ತದೆ ಜಾಮ್. ಸರ್ 94. ಹಾಂ ಹಾಂ, ತೊಗೊಂಡು 94. ಅದು ವೆಹಿಕಲ್ ನಂಬರ್ ನೀವು ಇದು ಮಾಡ್ಕೋಬೇಕು. ನೀವು ಯಾವ ಗಾಡಿ ಕಳಿಸಿರಲ್ಲ ಆ ವೆಹಿಕಲ್ ನಂಬರ್ ಹಾಕಿ. ಅಲ್ಲೆಲ್ಲ ಇದು ಮಾಡ್ತಿದ್ದೀರಾ ಅಂದರೆ. ಥ್ಯಾಂಕ್ ಯು ಸರ್. ಗೈಸ್, ಇವತ್ತಿನ ಫಸ್ಟ್ ಡ್ಯೂಟಿ 94 rupees ಕರ್ಕೊಬಂದು ಡ್ರಾಪ್ ಮಾಡಿದ್ದೀನಿ. ನಿಜ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ಈ ಥರ ಚಿಕ್ಕ ಪುಟ್ಟ ರೈಡ್ಗಳನ್ನ ಮಾಡೋದು. ನಾವು ತುಂಬ ಕಮ್ಮಿ ಈ ಥರ ರೈಡ್ಸ್ನ ಮಾಡೋದು. ಸೊ ಬನ್ನಿ, ಈಗ 2ನೇ ಡ್ಯೂಟಿಗೆ ವೆಯ್ಟ್ ಮಾಡೋಣ. ಬಟ್ ಆದರೆ ಈಗ ಸ್ಮಾಲ್ ಚೇಂಜ್ ಏನಪ್ಪ ಅಂದರೆ ರ್ಯಾಪಿಡೋ ಜೊತೆಗೆ ಪೋರ್ಟರ್ನ ಆನ್ ಮಾಡ್ಕೊತೀನಿ. ಪೋರ್ಟರಲ್ಲಿ ಯಾವುದಾದ್ರೂ ಲಾಂಗ್ ಡ್ಯೂಟಿ ಎತ್ಕೊಂಡು ಅದ್ರ ಜೊತೆಗೆ ನೋಡೋಣ. ಆದರೆ ರ್ಯಾಪಿಡೋ ಯಾವ್ದಾದ್ರು ಸಿಕ್ಕಿದ್ರೆ ರ್ಯಾಪಿಡೋ ಎತ್ಕೊಳ್ಳೋಣ. ಬನ್ನಿ. ಗೈಸ್, ಏನಂದರೆ ಗಾಡಿನ ಬಂದ್ಬಿಟ್ಟು ಅಲ್ಲೆಲ್ಲೋ ಡ್ರಾಪ್ ಮಾಡಿಬಿಟ್ಟು ಬಂದಿರೋದು. ಗಾಡಿ ಬಂದು ಅಲ್ಲಿ ಸ್ಟಾಪ್ ಮಾಡ್ತೀನಿ. ಓಡಬೇಕೀಗ. ಏನಕ್ಕೆ ಅಂದರೆ ಗಾಡಿ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಗಾಡಿ ಎಲ್ಲೆಲ್ಲೋ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿ ಹಿಂಗೆಂಗೋ ಹೋಗ್ಬೇಕೀಗ. ಇಲ್ಲಿದೆ ನನ್ನ ಗಾಡಿ. ಯಪ್ಪ, ಓಕೆ ಬನ್ನಿ. ಇಲ್ಲ ಸರ್, ಡೈವರ್ಸೇ ಆಗಿದೆ. ಪೋಟ್ರಲ್ಲ, ಸೊ ಡ್ರೈವರ್ಸೇ ಆಗಿದೆ. 2ನೇ ಮದುವೆ ಆಯಿತು ಅಂದಿದ್ದು ಸರ್ ನಾನು. ಇದು ಡಿಸ್ಪ್ಲೇ. ಓಕೆ ಸರಿ. ಪೇಮೆಂಟ್ ಅಣ್ಣ ಆದಮೇಲೆ ಮಾಡಿ. ಪಿನ್ ಆಯ್ತಾನೆ. ಹಾಂ, ಅಲ್ಲೋ ಕಾಲ್ ಮಾಡಲ ನಿಮಗೆ? ಹಾಂ, ಕೊಟ್ಟಾದ್ಮೇಲೆ ಕಾಲ್ ಮಾಡಿ. ಓಕೆ ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಒಂದು ಸರಿ ಕಾಲ್ ಮಾಡಿ ಕನ್ಫರ್ಮೇಷನ್ ತೊಗೊಂಬಿಡಿ. ಓಕೆ ತಗೊಳ್ಳೋಣ. ಹುಷಾರಿದು ಸಿಸ್ಟಮ್ಮು. ಓಕೆ
ಹಾಂ ಶಂಕರ್ गाड़ी नंबर ಬ್ಯಾಕ್ ಸೈಡ್ ಇದೆ देखो ಯಾವುದು ಗುರು ಇದು ಕಂಪ್ನಿ ಏನೇನೋ ರೂಲ್ಸ್ ಹೇಳ್ತಾರೆ ನೋಡೋಣ ಫ್ರಂಟ್ ಸೈಡ್ ಮೇ नंबर 90 ठीक है सलमान वो है ना उसको बोलो $269 ಅಣ್ಣ ಅಲ್ಲ ಓಕೆ ಥ್ಯಾಂಕ್ಸ್ ಅಣ್ಣ ಇಲ್ಲಿ ಆಟೋ ಮೇಲೆ ಬಣ್ಣ ಹಾಕಿದ್ದಾರೆ ಎಷ್ಟು ಸಗದಾಗಿದೆ ಅಂದರೆ ಹೇಳುವವರು ಹೇಳಿ ಸಾವಿರ ಥರ ನೀನಿರು ನಿನ್ನದೇ ಥರ ಸೊ ಎಷ್ಟೇ ಕಷ್ಟ ಬರಲಿ ಎಷ್ಟೇ ಏನೇ ಬರಲಿ ನೀನು ನಿನ್ನ ಥರ ಇರು ಗುರು ಯಾವುದು ತೊಂದರೆ ಬರೋಲ್ಲ ಯಾವುದಕ್ಕೂ ಆಸೆ ಪಟ್ಟು ಯಾವುದಕ್ಕೂ ಏನೋ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಅಲ್ಲಿ ಇಲ್ಲಿ ಮೋಸ ಮಾಡಿದ್ರೆ ಕರ್ಮ ಅನ್ನೋದಂತೂ ಬಿಡೋದೇ ಇಲ್ಲ ಎಕ್ಸಾಂಪಲ್ ನಮ್ಮ ಕೆಲವೊಂದು ವಿಚಾರಗಳನ್ನ ನಮ್ಮ ಕಣ್ಣು ಮುಂದೆನೇ ನೋಡ್ತಾ ಇದ್ದೀವಿ ಇಲ್ಲ ಗುರು ಈ ರೇಂಜಿಗೆ ಟ್ರಾಫಿಕ್ ಜಾಮ್ ಆದರೆ ಹೆಂಗೆ ಗುರು ಡ್ಯೂಟಿ ಮಾಡೋಣ ಕರೆಕ್ಟಾಗಿ ಇಲ್ಲಿ ಬಂದು ನಿಂತ್ಕೊಂಡು 10-15 ನಿಮಿಷ ಮೇಲೆ ಪಟ್ಟಾಯಿತು ಒಂದು ಗಾಡಿನೂ ಮೂವ್ ಆಗ್ತಾಯಿಲ್ಲ ಮೋಸ್ಟ್ಲಿ ಏನಕ್ಕೆ ಇಷ್ಟು ಜಾಮ್ ಆಗಿದೆ ಅಂತ ಅರ್ಥನೇ ಆಗ್ತಾಯಿಲ್ಲ ಸೊ ಅದು ಬೇರೆ ಬಿಸಿಲು ಹೆಂಗೆ ಹೊಡಿತಾಯಿದೆ ಅಂದರೆ ಬಿಸಿಲು ಪ್ರಾಣ ಹೋಗ ಅಷ್ಟು ಇದಾಗ್ತಾಯಿದೆ ಸೆಕೆ ಹಬೆ ಎಲ್ಲ ಒಂದೇ ಕಡೆ ಅದು ಬೇರೆ ಈ ಬಸ್ಸುಗಳ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ರೆ ಅಂತೂ ಹಬೆ ಹೊಡಿತದೆ ಉಸಿರೇ ಹೋಗ್ಬಿಡೋಷ್ಟು ಹಬೆ ಹೊಡಿತದೆ ಸೊ ಈಗಂತೂ ಬಿಸಿಲಲ್ಲಂತೂ ಸಮ್ಮರ್ ಶುರುವಾಗ್ಬಿಡ್ತು ಡ್ಯೂಟಿ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ಹೆಂಗಂದರೆ ಲೈಕ್ ಒಂದೊಂದು ಸರಿ ಹೆಂಗೆ ಅನ್ನಿಸ್ತಿದೆ ಅಂದರೆ ಬೆಳಗ್ಗೆ ಬೇಗ ಬಂದು ಡ್ಯೂಟಿ ಮಾಡಿಕೊಂಡು ಮಧ್ಯಾಹ್ನ ಮನೆಗೆ ಹೋಗಿ ಮಲ್ಕೊಂಡು ಮತ್ತೆ ಸಂಜೆ ಬರೋಣ ಅಂತ ಅನ್ನಿಸ್ತಾ ಇದೆ ಬಟ್ ಏನು ಮಾಡೋಣ ನಾವು ಸ್ವಲ್ಪ ಸೋಂಬೇರಿ ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಗ್ತದೆ ಮೊದಲೆಲ್ಲ ಒಂಥರ ಬೇಗ ಎದ್ದೇಳ್ತಾ ಇದ್ದೆ ಈ ಮದುವೆ ಆದಾಗಿಂದ ಬೇಗ ಎದ್ದೇಳೋದಲ್ಲ ಬರೋದೇ ಲೇಟ್ ಆಗ್ತದೆ ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸಿ ಬರೋಷ್ಟು ಲೇಟ್ ಆಗ್ತದೆ ಈಗ ಗಾಡಿ ಮೂವ್ ಆಗ್ತದೆ ಕರೆಕ್ಟಾಗಿ 20 ನಿಮಿಷ ಆಯ್ತು ಹತ್ತತ್ರ 15 ಮೇಲೆ 15 ನಿಮಿಷ 20 ನಿಮಿಷ ಆಯ್ತು ನಾನು ಬಂದು ನಿಂತ್ಕೊಂಡು ಸದ್ಯಕ್ಕೆ ಈ ಸಿಗ್ನಲ್ ಜಂಪ್ ಮಾಡಿಬಿಟ್ರೆ ಸಾಕಪ್ಪ ದೇವ್ರೆ ಎಷ್ಟು ಏನಿದೆ ಅಣ್ಣ ಐಟಮು ಗೈಸ್ ಈಗ ಒನ್ಸ್ಮನಲ್ಲಿ ಒಂದು ಆರ್ಡ್ರ್ ಬಿದ್ದಿದೆ ಸೊ ಪೋರ್ಟ್ರಲ್ಲಿ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ ಸೊ ಯಲಹಂಕ ಬಿಟ್ಟು ಮುಂದೆ ಇರೋದು $333 ಕೊಟ್ಟಿದ್ದಾನೆ ಸೊ ಐಟಮ್ ಏನು ಕೊಡ್ತಾರೋ ಗೊತ್ತಿಲ್ಲ ಈ ಥರ ಮಿಷನ್ಸ್ ಅಂಗಡಿಗೆ ಬಂದುಬಿಟ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ ಏನು ಕೊಟ್ಬಿಡ್ತಾರೆ ಅಂತ ಸೊ ನೋಡೋಣ ಬನ್ನಿ ದೇವರಾಜ್ ಗೊತ್ತಿಲ್ಲ ಐಟಮ್ ಕೊಡಬೇಕು ದೇವರಾಜ್ ಅವ್ರು ಯಾರು ಅಲ್ಲ ಪೇಮೆಂಟ್ ಮಾಡಬೇಕಲ್ಲ ನೀವು ಮಾಡ್ತೀರಾ ಹಾಂ ಅವರೇ ಮಾಡ್ತಾರೆ ಯಾರು ಡ್ರಾಪ್ ಪಿಕಪ್ ಅವರ ಹಾಂ ಬನ್ನಿ ಮುಂದೆ ಬನ್ನಿ ಗೈಸ್ ಇಲ್ಲಿ $333 ರೇಟ್ ತಗೊಬಂದಿದ್ದೆ ಸೊ ಈಗ ಡ್ರಾಪ್ ಆಯಿತು ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಸ್ಟಮರು ಈಗ ಎಂಡ್ ಕೊಟ್ಟಿದ್ದೀನಿ ಈಗ ಯಲಹಂಕ ಬಿಟ್ಟು ಮುಂದೆ ಬಂದಿದ್ದೀನಿ ಇಲ್ಲಿಂದ ಸಿಗ್ತದೆ ಅಂದರೆ ನೋಡಬೇಕು ಸಿಗ್ತದೆ ಇಲ್ಲ ಗೊತ್ತಿಲ್ಲ ನೋಡೋಣ ಬನ್ನಿ ಗೈಸ್ ಈಗ ಟೈಮ್ ಬಂದುಬಿಟ್ಟು 7:30 ಆಗಿದೆ ಈಗ ಸುಧಾಮ್ ನಗರದಲ್ಲಿ ಗಾಡಿನ ಚಾರ್ಜ್ಗೆ ಹಾಕ್ಕೊಂಡು ಈಗ ವೆಯ್ಟ್ ಮಾಡ್ತಾಯಿದ್ದೀನಿ ಡ್ಯೂಟಿಗೋಸ್ಕರ ಹಂಗೆ ಸ್ವಲ್ಪ ಮ್ಯಾಚ್ ಇದೆಯಲ್ಲ ಇವತ್ತು RCBದು ಮ್ಯಾಚ್ ನೋಡ್ಕೊಂಡ ಸೊ ಡ್ಯೂಟಿ ಆನಲ್ಲೇ ಇದೆ ಯಾವುದೂ ಬರ್ತಾಯಿಲ್ಲ ಡ್ಯೂಟಿ ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಯಾವುದಾದ್ರೂ ಡ್ಯೂಟಿ ಸಿಕ್ಕಿದ ತಕ್ಷಣ ಸಿಗ್ತೀನಿ ಗೈಸ್ ಈಗ ಸಾಕರ್ ನಗರ ಕಡೆ ಒಂದು ಡ್ಯೂಟಿ ಬೀಳ್ತಾ ಇದೆ ಸೊ ಇದು ನನಗೆ ಬೇಕೇ ಬೇಕು ಬಟ್ ಯಾರು ಎತ್ಕೊಂಡಿಲ್ಲ ಅಂದರೆ ಸಾಕು ಬಟ್ ಟೆನ್ಷನ್ ಏನಪ್ಪ ಅಂದರೆ ಲಾಸ್ಟ್ ಮೂಮೆಂಟ್ ವಿತಿನ್ 1 ಸೆಕೆಂಡಲ್ಲಿ ಯಾರಾದರೂ ಎತ್ಕೊಂಡ್ಬಿಡ್ತಾರೆ ಗುರು ಅದೇ ಸಿಗಬೇಡ ಬೇಜಾರಾಗ್ಬಿಡ್ತದೆ ಸೊ ದೇವರೇ ಯಾರು ಎತ್ಕೊಂಡ್ಬರ್ದು ಜಪ್ಪ ಯಾರೂ ಎತ್ಕೊಂಡಿಲ್ಲ ಸೊ ಬನ್ನಿ ಹೋಗಿ ಪಿಕಪ್ ಮಾಡೋಣ ಗೈಸ್ ಇವತ್ತು ಎಷ್ಟು ವರ್ಸ್ಟ್ ಅಂದರೆ ಲೈಕ್ ಸಂಜೆ ಮೇಲೆ
ನಿಜ ಹೇಳಬೇಕು ಅಂದರೆ ಸಂಜೆ ಮೇಲೆ ನಂದು ಟೈಮೇ ಆಗೋಯ್ತು ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ಕಷ್ಟಪಟ್ಟು ಮಾಡಿದ್ದೀನಿ. ಬೆಳಗ್ಗೆಯಿಂದ ನೀವು ನಂಬಲ್ಲ, 6 ಗಂಟೆಗೆಲ್ಲ ಹತ್ತತ್ರ 6:30 ನಿಯರ್ಲಿ 6:30ಗೆಲ್ಲ 1000 ರೀಚ್ ಮಾಡಿಬಿಟ್ಟಿದ್ದೆ. ಸೊ 1500 ನಾನು ಹೊಡಿಬೋದು, 1500 ಮೇಲೆ ಹೊಡಿಬೋದು ಅಂತ ನಾನು ಅಂದ್ಕೊಂಡ್ರೆ ಅಲ್ಲೋಗಿ ಗಾಡಿ ಚಾರ್ಜ್ಗೆ ಹಾಕ್ಕೊಂಡು ಗಾಡಿ ಚಾರ್ಜ್ಗೆ ಹಾಕಿದ ಮೇಲೆ ಗುರು ಆರ್ಡ್ರುಗಳೇ ಬಂದಿಲ್ಲ. ಬಂದಿದ್ದ ಆರ್ಡ್ರುಗಳೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಮಾರತ್ತಲ್ಲಿ ಬಿಲ್ಲಂದೂರು ಆ ಸೈಡ್ ಏನಾದರೂ ಹೋಗಿದ್ದೀನಿ ಅಂದರೆ ನಾನು ಮನೆಗೆ ಬರೋಷ್ಟಿಗೆ ರಾತ್ರಿ 1 ಗಂಟೆ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ಆಲ್ಮೋಸ್ಟ್ ನಾನು ರಿಜೆಕ್ಟ್ ಮಾಡಿದೆ, ಬೇಡ ಯಾವುದಾದ್ರೂ ಮನೆ ಕಡೆ ಬೀಳ್ತದೆ ಅಂತ. ಕೊನೆಗೊಂದು ಡ್ಯೂಟಿ ಬಂದು ಗುರು, ಆ ಡ್ಯೂಟಿ ನೋಡಿದ್ರೆ ಕಸ್ಟಮರ್ ಕ್ಯಾನ್ಸಲು. ಸೊ ಬೇಜಾರಾಗೋಯ್ತು. ಸೊ ಫೈನಲಾಗಿ ಒಂದು ಡ್ಯೂಟಿನ ಅದಾದಮೇಲೆ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಪೇಷನ್ಸಿಂದ ವೆಯ್ಟ್ ಮಾಡಿ ಆರ್ ಟಿ ನಗರ್ ಕಡೆಗೆ ಒಂದು ಡ್ಯೂಟಿನ ಹಾಕ್ಕೊಂಡು ಬರ್ತಾಯಿದ್ದೀನಿ. ಸೊ ಇನ್ನೇನು ಡ್ರಾಪ್ ನಿಯರ್ ಇನ್ನೊಂದು 3 ಕಿಲೋಮೀಟ್ರ್ ಇದೆ. ಸೊ ಇದು ಡ್ರಾಪ್ ಮಾಡಿ ಮನೆ ಕಡೆ ಹೋಗ್ತೀನಿ. ಸೊ ಕಂಪ್ಲೀಟ್ಲಿ ಒಂದು ಸಂಜೆ ಹೆವಿ ಟೈಮ್ ವೇಸ್ಟ್ ಆಗೋಯ್ತು. ಬೆಳಗ್ಗೆಯಿಂದ ಮಾಡಿದ್ದು ಉಲ್ಟಾ ಆಗೋಯ್ತು ಸೀರಿಯಸ್ ಆಗಿ ಹೇಳ್ಬೇಕು ಅಂದರೆ. ಬಟ್ ಒಂದು ಎಕ್ಸ್ಪೀರಿಯೆನ್ಸ್ ಇದು ನನಗೆ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ, ಬೆಳಗ್ಗೆ ಜಾಸ್ತಿ ಅರ್ನಿಂಗ್ಸ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ನಾನು ಸಂಜೆ ಏನು ಮಾಡಿದೆ ಅಂದರೆ ಸ್ವಲ್ಪ ಕೂಲ್ ಆದೆ ನಾನು. ಬಿಡು ಆರಾಮಾಗಿ ಇನ್ನೊಂದು 500 ರೂಪಾಯಿ ಮಾಡ್ಕೊಬೋದು ಅಂತ. ಸೊ ಆ ಕೂಲ್ನೆಸ್ ಆಗಿದ್ದಕ್ಕೆ ಇವಾಗ ಹೊಡ್ತಾ ಬಿದ್ದಷ್ಟೇ. ಸೊ ಬೆಳಗ್ಗೆಯಿಂದ ಕಷ್ಟಪಟ್ಟು ದುಡ್ದಿದ್ದು ಒಂದು ಸ್ವಲ್ಪ ಹೊಡ್ತಾ ಬಿದ್ದೋಯ್ತು. ಸೊ ನನಗನ್ಸೋದೇನಪ್ಪ ಅಂದರೆ, ಸೊ ಬೆಳಗ್ಗೆ ಚೆನ್ನಾಗಿ ದುಡಿದ್ರೆ ಈವ್ನಿಂಗ್ ಒಂದು ಸ್ವಲ್ಪ ಕೈ ಕೊಡುತ್ತೆ, ಈವ್ನಿಂಗ್ ಕೈ ಕೊಟ್ಟರೆ ಬೆಳಗ್ಗೆ ಇದಾಗುತ್ತೆ, ಉಲ್ಟಾ ಪಲ್ಟಾ ಥರ ಆಗ್ಬಿಡುತ್ತೆ. ಸೊ ಹೆಂಗೋ ಓಕೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಒಂದು ಎಕ್ಸ್ಪೀರಿಯೆನ್ಸ್ ಇದು. ಇವತ್ತೊಂದು ತಲೆಗೆ ಬಂತು, ಯಾವತ್ತೇ ಆಗಲಿ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಬಟ್ ಆದರೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಸಿಕ್ಕಿದ್ದನ್ನೇ ಎತ್ಕೊಂಡು ಹೋಗ್ಬಿಡ್ಬೇಕು. ಒಂದೊಂದು ಟೈಮ್ ಅಂದರೆ ಲೈಕ್ ಒಂದೊಂದು ಟೈಮ್ ಒಂದೊಂದು ತಲೆಗೆ ಬರುತ್ತೆ ಅವರು, ಒಂದೊಂದು ಟೈಮ್ ಒಂದೊಂದು ಅನಿಸ್ಬಿಡ್ತದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಈಗ ಡ್ರಾಪ್ ಹತ್ರಕ್ಕೆ ಹೋಗೋಣ. ಡ್ರಾಪ್ಗೆ ಹೋಗ್ಬಿಟ್ಟು ಡ್ರಾಪ್ ಮಾಡಾದಮೇಲೆ ನಿಮಗೆ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತಿಳಿಸ್ತೀನಿ. ಟೋಟಲ್ ಅರ್ನಿಂಗ್ಸ್ ಬನ್ನಿ ಗೈಸ್. ಫೈನಲಾಗಿ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದುಬಿಟ್ಟು 9:42. ಸೊ ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ಆ್ಯಕ್ಚುಲಿ ಬೆಳಗ್ಗೆ ಅಂದರೆ ಲೈಕ್ ಬೇಗ ಹೋಗಬೇಕಾಗಿತ್ತು ಮನೆಗೆ. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ತುಂಬ ಆರ್ಡ್ರ್ ಬರೋದು ಡಿಲೇ ಆಗೋಯಿತು ಲಾಸ್ಟ್ಗೆ. ಸೊ ಇವತ್ತಿನ ಅರ್ನಿಂಗ್ಸ್ನ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡು ಒಂದು ಸ್ವಲ್ಪ ಬ್ರೈಟ್ನೆಸ್ನ ಕಮ್ಮಿ ಮಾಡ್ತೀನಿ. ಮೋಸ್ಟ್ಲಿ ಕಾಣಿಸ್ಬೋದು. ಸೊ ಇಲ್ಲಿ ನೋಡಿ 794 ರುಪೀಸ್ ಆಗಿದೆ ಪೋರ್ಟಲಲ್ಲಿ. 3 ಆರ್ಡರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಅದಾದಮೇಲೆ ರ್ಯಾಪಿಡೋ ಮಾಡಿದ್ದೀನಿ. ರ್ಯಾಪಿಡೋದಲ್ಲಿ ಬಂದು 388 ರುಪೀಸ್ ಆಗಿದೆ. ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ 2 ಡ್ಯೂಟಿನ ಆಫ್ ಮಾಡಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಒಂದು ಪರ್ಸನಲ್ ಡ್ಯೂಟಿನ ಮಾಡಿದೆ. 215 ರೂಪಾಯಿ. ಅವರು 250 ರೂಪಾಯಿ ಕೊಟ್ಟರು. ಅದೇನಾಯಿತು ಅಂದರೆ ಪೋರ್ಟ್ರಲ್ಲಿ ಒಂದು ಬಿದ್ದಿತ್ತು. ಅದು ಬಂದು ಕಸ್ಟಮರು ನನಗೆ ಕಾಲ್ ಮಾಡಿ ಅದೇ ಲೇಟ್ ಆಗುತ್ತೆ ಸರ್, ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಅದಾದಮೇಲೆ ಮತ್ತೆ ಒಂದು 10 ನಿಮಿಷ ಬಿಟ್ಟು ಇಮಿಡಿಯೇಟಾಗಿ ಕಾಲ್ ಮಾಡಿಬಿಟ್ಟು ಸರ್ ಅವರು ಐಟಮ್ ಕೊಡ್ತಾ ಇದ್ದಾರೆ, ತಗೊಬಂದು ಕೊಡಿ, ನಿಮ್ಗೇನು ಅಮೌಂಟ್ ಪೋರ್ಟ್ರಲ್ಲಿ ತೋರಿಸಿದೆ 213 ರೂಪಾಯಿ, ನಾನು 250 ರೂಪಾಯಿ ಕೊಡ್ತೀನಿ ಅಂದರು. ಅದಾದಮೇಲೆ ಯೋಚನೆ ಮಾಡಿದೆ ಏನು ಮಾಡೋದು ಅಂತ. ಸೊ ಸರಿ ಅಂದ್ಬಿಟ್ಟು ಪಿಕಪ್ ಮಾಡಿಕೊಂಡು ತೊಗೊಂಡೋಗಿ ಕೊಟ್ಟೆ. ಸೊ ಇವತ್ತಿನ ಅರ್ನಿಂಗ್ಸ್ ಇದಾಗಿತ್ತು. ಸೊ ಇವತ್ತಿನ ವೀಡಿಯೋ ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ. ಅದೇ ರೀತಿ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಟೆಂಟ್ ಏನಾದರೂ ಮಾಡಬೇಕಾ, ನಮ್ಮ ಮುಂದೆ ಏನಾದರೂ ಬೇರೆ ಥರ ಕಂಟೆಂಟ್ ಏನಾದರೂ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಹೋಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಆದಷ್ಟು ಚೇಂಜ್ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ನೋಡೋಣ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂತ. ಸೊ ಇಷ್ಟು ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹುಷಾರಾಗಿ ಡ್ಯೂಟಿ ಮಾಡಿ, ಆದಷ್ಟು ಹುಷಾರಾಗಿರಿ ಅಂತ. ಬೈ ಫ್ರೆಂಡ್ಸ್.